ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲನ್ನು ವಂದಿಸುವಂತರಾಗಿದ್ದೀನಿ ಪ್ರೇರೆ. ಮುಂಜಾನೆ ಸುಳಿತು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಧ್ಯಾನಿಸ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಯೆಶಾಯ 54ನೇ ಅಧ್ಯಾಯ 4ನೇ ವಚನ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಚಾನೆ ಸಮಯದಲ್ಲಿ ದೇವ್ರು ನಮ್ಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡೆದಿರು, ಆಶಾಭಂಗವಾಗದು. ಹೆದರುವಂತ ಪರಿಸ್ಥಿತಿಲಿ ಎಷ್ಟು ಜನರು ಮುಂಚಾನೆ ವಾಗ್ದಾನ ಕೇಳ್ತಿದ್ರು. ಯಾವ ವಿಷಯದಲ್ಲಿ ಹೆದರುವಂತರಾಗಿದ್ರು, ಯಾವ ವಿಷಯದಲ್ಲಿ ನಾಚಿಕೆ ಪಡುವಂತರಾಗಿದ್ರು, ಆದ್ರೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತೀವಿ. ಹೆದರಬೇಡಿರಿ, ನಿಮಗೆ ಅವಮಾನವಾಗುವುದಿಲ್ಲ. ನಮ್ಮ ಜೀವಿತದಲ್ಲಿ ನಮ್ಗೆ ಎದುರಾಗುವಂತ ಪ್ರತಿಯೊಂದು ಪರಿಸ್ಥಿತಿಗಳನ್ನ ನೋಡಿ ಹೆದರ್ಕೊಳ್ಳುತ್ತೇವೆ. ಈ ಜನರಿಂದ ನಮ್ಗೆ ಭಯಪಡಿಸುವುದು, ಈ ಜನರಿಂದ ನಮ್ಗೆ ಅವಮಾನವಾಗುವುದು ಎಂಬುದಾಗಿ ಅಂತ ಪರಿಸ್ಥಿತಿಗೂ ಅಂತ ಸಮಸ್ಯೆಗಳ ಎದುರಾದಾಗ ನಾವು ಭಯ ಪಡ್ತಾ ಇರ್ತಿರ್ತೀವಿ. ಯಾವುದೊಂದು ಪರಿಸ್ಥಿತಿಗಳಾಗಿರ್ಬೋದು, ಶತ್ರು ಸಮಸ್ಯೆ ಆಗಿರ್ಬೋದು, ರೋಗ ಶೋಧನೆ ಆಗಿರ್ಬೋದು, ಒಂದು ಸಮಸ್ಯೆಗಳು ನಮ್ಗೆ ಎದುರಾದಾಗ ನಾವು ಹೆದರುವಂತರಾಗಿರ್ತೇವ್ರಿ. ಹೆದರುವಂತ ಪರಿಸ್ಥಿತಿಯಲ್ಲಿ ನಮ್ಗೆ ಏನಾಗಬಹುದು ನಮ್ಮ ಜೀವಿತ ಎಂಬುದಾಗಿ ನಾವು ಒಂದು ಕಳವಳಗೊಳ್ಳುವಂತರಾಗಿರ್ತಿರ್ತೀವಿ. ಆದ್ರೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಚಾನೆ ಸಮಯದಲ್ಲಿ ದೇವರು ನಮ್ಗೆ ವಾಗ್ದಾನ ಮಾಡ್ತಾ ಇರ್ತೀವಿ. ಹೆದರಬೇಡಿ, ನಿಮಗೆ ಅವಮಾನವಾಗುವುದಿಲ್ಲ. ಆಮೇನ್. ನಾವ್ ಯಾವ ವಿಷಯದಾದ್ರೂ ಭಯಪಟ್ಟು ಹೆದರ್ಕೊಳ್ತೇವೋ ನಮ್ಗೆ ಅವಮಾನವಾಗುವುದಿಲ್ಲ ಅಂತ. ಯಾವ ಜನರ ಮುಂದೆ ನಾವು ಅವಮಾನ ಹೊಂದಿದ್ದೇವೋ ಆ ಜನರ ಮುಂದೆ ನಮ್ಗೆ ದೇವರು ತಲೆ ಎತ್ತುವಂತೆ ಮಾಡ್ತಿರ್ತೀವಿ. ನಾಚಿಕೆ ಪಡೆದ್ರೆ ನಿಮ್ಗೆ ಆಶಾಭಂಗವಾಗೋದು. ಯಾವ ವಿಷಯದಲ್ಲಿ ನಾವು ಭಯಪಟ್ಟು ನಾವು ಒಂದು ಅಂಜುವಂತರಾಗಿರ್ತೇವೋ ಏನಾಗುತ್ತೆ ನಮ್ಮ ಜೀವನ ಎಂಬುದಾಗಿ ನಾಚಿಕೆ ಪಡುವಂತರಾಗಿತ್ತು. ಅಂದ್ರೆ ಈ ಜನರ ಮುಂದೆ ನಮಗೆ ನಾಚಿಕೆ ಅಂದ್ರೆ ನಮ್ಮ ಒಂದು ಫ್ಯೂಚರ್, ಅಂದ್ರೆ ನಮ್ಮ ಜೀವಿತ, ನಮ್ಮ ಕುಟುಂಬ ಒಂದು ಇನ್ನೊಬ್ಬರ ಮುಂದೆ ತಲೆ ತೆಗ್ಗುವಂತೆ ಮಾಡುತ್ತೆ ಎಂಬುದಾಗಿ ಒಂದು ಪರಿಸ್ಥಿತಿ ಬಂದಾಗ ನಾವು ಭಯ ಪಡ್ತಾ ಇರ್ತೀವಿ. ಯಾವುದೇ ಶೋಧನೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಮನೆ ವಿಷಯ ಆಗಿರ್ಬೋದು, ಸೇವೆ ಪರವಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ನಾವು ಭಯ ಪಡುವಂತ ಪರಿಸ್ಥಿತಿ ಬಂದಾಗ ನಾವೇನಾಯ್ತು, ನಮ್ಗೆ ಅವಮಾನವಾಗುತ್ತೇನೋ, ನಾವು ನಾಚಿಕೆ ಪಡುವಂತೆ ನಾವು ಆಗುತ್ತೇನೋ ಅನ್ನೋದಾಗಿ ನಾವು ಆ ರೀತಿಯಾಗಿ ಯೋಚನೆ ಮಾಡ್ತಿರ್ತೀವಿ. ನಾವು ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ನಾವು ಭಯ ಪಡುವಂತದ್ದಾಗಿರ್ಬೋದು. ಯಾಕಂದ್ರೆ ದೇವ್ರು ಸ್ಪಷ್ಟವಾಗಿ ಮುಂಜಾನೆ ಸಮಯ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತೀವಿ. ಹೆದರಬೇಡಿ, ನಿಮ್ಗೆ ಅವಮಾನವಾಗುವುದಿಲ್ಲ. ಯಾವ ವಿಷಯದಲ್ಲಿ ನಾವು ಅವಮಾನ ಹೊಂದಿದ್ದೇವೋ ದೇವ್ರು ನಮ್ಗೆ ಆ ವಿಷಯದಲ್ಲಿ ನಿಮ್ಗೆ ಅವಮಾನ ಆಗುವುದಿಲ್ಲ ಎಂಬುದಾಗಿ ಹೇಳ್ತಿದ್ರೆ ಈ ವಾಗ್ದಾನ ಗಟ್ಟಿಯಾಗಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು, ಯಾವ ವಿಷಯ ಆದ್ರೆ ನಾವು ನಾಚಿಕೆ ಪಡುವಂತೆ, ಜನರ ಮುಂದೆ ತಗ್ಗಿಸಿಕೊಳ್ಳುವಂತೆ ನಮ್ಗೆ ಅಂತ ಒಂದು ಪರಿಸ್ಥಿತಿ ಬಂದಿತ್ತು, ಆ ಜನರ ಮುಂದೆ ನಮಗೆ ದೇವ್ರ ತಲೆ ಎತ್ತುವಂತೆ ದೇವ್ರು ನಮ್ಮನ್ನು ಮಾಡ್ತಿರುತ್ತಿರ್ತಾರೆ. ಮುಂಚಾನೆ ಸಮಯ ನಾವು ನಾಚಿಕೆ ಪಡೋದು, ಅವಮಾನ ಹೊಂದುವುದು, ಇನ್ನೊಬ್ಬರ ಮುಂದೆ ನಮ್ಮ ಜೀವಿತ ಏನು ವ್ಯರ್ಥ ಆದ ಜೀವಿತ ಎಂಬುದಾಗಿ ನಾವು ಆಲೋಚನೆ ಮಾಡಕ್ ಬಿಡುತ್ತೆ. ಈ ಮುಂಚಾನೆ ಸಮಯದಲ್ಲಿ ದೇವರು ನಮ್ಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ನಾವು ಯಾವ ವಿಷಯದಲ್ಲಿ ನಾವು ಭಯ ಪಡುವಂತದಿಲ್ಲ, ಅವಮಾನ ಹೊಂದುವಂತಿಲ್ಲ, ನಾಚಿಕೆ ಪಡುವಂತದಿಲ್ಲ. ಪ್ರತಿಯೊಂದು ಪರಿಸ್ಥಿತಿಲಿ ನಾವು ಧೈರ್ಯವಾಗಿರ್ಬೇಕು. ದೇವರು ವಾಗ್ದಾನ ಮಾಡಿದರೆ ನಿಮ್ಗೆ ಅವಮಾನವಾಗುವುದೇ ಇಲ್ಲ ಎಂಬುದಾಗಿ. ಪ್ರತಿಯೊಂದು ಪರಿಸ್ಥಿತಿಲಿ ವಾಗ್ದಾನ ಗಟ್ಟಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೋಣ. ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಅದನ್ನ ನೆರವೇರಿಸಿ, ಆಶ್ರಯಿಸಿ, ಬಲಪಡಿಸಿ ನಮ್ಮ ನಡೆಸ್ತಿರುತ್ತೆ. ಕಣ್ಗ ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೋಣ. ಪರಿಶುದ್ಧನೆ ಅಪ್ಪ, ತಂದೆ ಸ್ತೋತ್ರವಾಗಲಿ. ಸಹಾಯ ಮುಂಜಾನೆ ತಂದೆ ಎಷ್ಟು ಜನರು ತಂದೆ ಈ ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಜೀವಿತದಲ್ಲಿ ನೆರವೇರಿಸುವಂತ ದೇವರಪ್ಪ, ನೀವು ಬಲಪಡಿಸುವಂತ ದೇವರು, ಸ್ವಸ್ಥಪಡಿಸುವಂತ ದೇವರಪ್ಪ. ಎಷ್ಟು ಜನರು ಯಾವ ವಿಷಯದಲ್ಲಿ ನಮ್ಮ ಜೀವನ ಅವಮಾನ ಹೊಂದುವಂತದ್ದಾಗಿದೆ. ಪ್ರತಿಯೊಂದು ಪರಿಸ್ಥಿತಿ ನಮ್ಮ ಜೀವನ ಎಷ್ಟೇ ಎಂಬುದಾಗಿ ಎಷ್ಟು ಜನರು ಕಣ್ಣೀರಿಡ್ತಿದಾರ ಪ್ರಭಾ, ಕಷ್ಟದಲ್ಲಿದ್ದರ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಮುಂಜಾನೆ ಸಂತಂದು ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ. ಹೆದರಬೇಡಿ, ನಿಮ್ಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡೆದ್ರೆ ನಿಮ್ಗೆ ಆಶಾಭಂಗವಾಗುವುದಿಲ್ಲ ಎಂಬುದಾಗಿ ಹೇಳಿದ್ರಿ ಪ್ರಭಾ. ಎಷ್ಟು ಜನರು ಯಾವ ವಿಷಯಕ್ಕೋಸ್ಕರವಾಗಿ ಭಯ ಪಡ್ತಿದೆ ಪ್ರಭಾ, ಅವ್ರಿಗೆ ಧೈರ್ಯ ಪಡಿಸ್ತಿದೆಪ್ಪ. ಈ ವಾಗ್ದಾನ ಮುಖಾಂತರವಾಗಿ ನೀವು ಬಲಪಡಿಸ್ತಾ ಇದ್ರಪ್ಪ. ನಿಮ್ಗೆ ಸ್ತೋತ್ರ
ನಾಚಿಕೆ ಪಡುವಂತ ಅವರ ಜೀವನ ಎಷ್ಟೇನೋ ಇನ್ನೊಬ್ಬರ ಮೇಲೆ ತಲೆ ತೆಗಿಸುವಂತೆ ನಮ್ಮ ಜೀವನ ಆಗೋಗಿದೆ ಎಂಬುದಾಗಿ ಎಷ್ಟು ಜನ ಕುಗ್ಗಿ ಹೋಗುವಂತರಾಗಿದ್ರ ಪ್ರಭಾ. ಅವರ ಜೀವನ ಈ ಮುಂಜಾನೆ ಸಂಗಿ ಮೇಲೆ ಕೆತ್ತುವಂತೆ ನೀನು ಮಾರ್ಪಡಿಸ್ತೇವಪ್ಪ. ನಿಮಗೆ ಸ್ತೋತ್ರ. ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲರ ಜೀವಿತ ನೀವು ಬಲಪಡಿಸಕ್ಕಾಗಿ ಸ್ತೋತ್ರಸ್ಯ. ಎಲ್ಲರ ಜೀವಿತನು ಮಾರ್ಪಡಿಸಕ್ಕಾಗಿ ಸ್ತೋತ್ರಸ್ಯ. ಅವ್ರಿಗೆ ಒಳ್ಳೆ ಧೈರ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಸ್ಯ. ವಾಗ್ದಾನ ಮಾಡಿದಂತ ದೇವ್ರು ನೀವು ಪ್ರಭಾ. ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ನೆರವೇರಿಸಿ ಆಶೀರ್ವದಿಸಿ ಸಕಲ ಸಮೃದ್ಧಿ ಜೀವನ ನಡೆಸ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್ ಆಮೆನ್. ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷಗಳಾಗಿರುತ್ತೆ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರಿಗೆ, ಮತ್ತು ಫಸ್ಟ್ ಟೈಮ್ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ. ಮತ್ತು ಈ ಮುಂಜಾನೆ ಸಮಯ ದೇವರು ನಿಮ್ಮನ್ನು ನಿಮ್ಮ ಕುಟುಂಬ ದೇವ್ರನ್ನ ಹೆಚ್ಚಾಗಿ ದೇವರು ಆಶೀರ್ವಾದ ಮಾಡ್ತಾರೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತಿರ್ತೀವಿ. ಮುಂಜಾನೆ ಸಮಯ ದೇವರು ಈ ವಾಗ್ದಾನ ಪ್ರತಿಯೊಂದು ವಿಷಯದಲ್ಲಿ ದೇವರು ನಿಮ್ಮನ್ನು ಧೈರ್ಯಪಡಿಸಿ ನಿಮ್ಮ ನಡೆಸ್ತಾ ಇರ್ತೀವಿ. ಆಮೇನ್. ಗಾಡ್ ಬ್ಲೆಸ್ ಯು.